ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಚಿಕ್ಕಬಾದವಾಡಗಿ ಗ್ರಾಮಸ್ಥರು ದಿನಾಂಕ ನವೆಂಬರ್ 18, 2025 ಅಪರಾಹ್ನ 12 ಗಂಟೆಗೆ ಹುನಗುಂದ ಪಟ್ಟಣದಿಂದ ಚಿತ್ತವಾಡಗಿ ಗ್ರಾಮಕ್ಕೆ ಸಂಪರ್ಕಿಸುವ ಮುಖ್ಯ ರಸ್ತೆ ಮಾರ್ಗ ಮಧ್ಯದ ಬಲಭಾಗದಲ್ಲಿ ಬರುವ ಚಿಕ್ಕಬಾದವಾಡಗಿ ಗ್ರಾಮಕ್ಕೆ ಮುಖ್ಯ ರಸ್ತೆ ಡಾಂಬರೀಕರಣದ ಸುಧಾರಣೆಗಾಗಿ ಪಂಚಾಯತ ರಾಜ್ ಇಲಾಖೆಯಿಂದ ಸುಮಾರು 20 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಇಪ್ರೋಕ್ರೇಟ್ಮೆಂಟ್ ಹರಾಜಿನಲ್ಲಿ ಗುತ್ತಿಗೆದಾರರಾದ ಮಂಜುನಾಥ ರಕ್ಕಸಗಿರಿಗೆ ಈ ರಸ್ತೆ ಕಾಮಗಾರಿಯ ನಿರ್ಮಾಣಕ್ಕೆ ಆದೇಶಪತ್ರ ಹೊರಡಿಸಿ 4 ತಿಂಗಳು ಗತಿಸಿದರೂ ಸಹ ಈ ಮುಖ್ಯ ರಸ್ತೆಯ ಬಲಭಾಗದ ಬಾಜುಕ್ಕಿರುವ ಜಮೀನು ನಂಬರ 33ರ ಮಾಲೀಕರಾದ ಅರ್ಜುನ ಶೇಖಪ್ಪ ವಾಲಿಕಾರರು ತಮ್ಮ ಹೊಲದಲ್ಲಿ ರಸ್ತೆಯಿಲ್ಲೆಂದು ತಂಟೆ ತಕರಾರು ತೆಗೆದು ರಸ್ತೆ ಕಾಮಗಾರಿಗೆ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಖಂಡಿಸಿ ಹಾಗೂ ಗ್ರಾಮದ ನಂಬರ 44/5ರ 2 ಎಕರೆ 20 ಗುಂಟೆ ಜಮೀನನ್ನು ಗ್ರಾಮದ ಮೂಲಭೂತ ಸೌಕರ್ಯಗಳ ಸುಧಾರಣೆಗೆ ಉಳಿಸಬೇಕೆಂದು ಆಗ್ರಹಿಸಿ ತಹಶೀಲ್ದಾರ ಕಾರ್ಯಾಲಯದ ಆವರಣದಲ್ಲಿ ಎತ್ತು ಮತ್ತು ಚಕ್ಕಡಿಗಳನ್ನು ನಿಲ್ಲಿಸಿ ಬಹುಸಂಖ್ಯೆಯಲ್ಲಿದ್ದ ಮಹಿಳಾ ಮತ್ತು ಪುರುಷರನ್ನು ಒಳಗೊಂಡ ಗ್ರಾಮಸ್ಥರಿಂದ ಪ್ರತಿಭಟನೆ ಜರುಗಿತು. ಈ ಒಂದು ಪ್ರತಿಭಟನೆ ಉದ್ದೇಶಿಸಿ ಹಾಗೂ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಪ್ರಗತಿಪರ ರೈತ ಮುಖಂಡರಾದ ಪರನಗೌಡ ಪಾಟೀಲ ಹಾಗೂ ಬಸವರಾಜ ಹೊರಕೇರಿರು ಮಾತನಾಡಿ, ಗ್ರಾಮದ ಮುಖ್ಯ ರಸ್ತೆಗೆ ಮತ್ತು ಗ್ರಾಮದ ಅಭಿವೃದ್ಧಿಗಾಗಿ ಸುಮಾರು 1,20 ಲಕ್ಷ ರೂಪಾಯಿಗಳು ಅನುದಾನವನ್ನು ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರು ಮಂಜೂರಾತಿ ಮಾಡಿಸಿದ್ದಾಗಿದೆ. ಹಾಗೂ ಮುಖ್ಯ ರಸ್ತೆಯ ತಂಟೆ ತಕರಾರು ಹಾಗೂ ಗ್ರಾಮದ ಅವಶ್ಯಕ ಮೂಲಭೂತ ಸೌಕರ್ಯಗಳು ನೆನಗುದಿಗೆಗೆ ಬಿದ್ದಿದ್ದನ್ನು ಅಭಿವೃದ್ಧಿ ಮಾಡಬೇಕೆಂದು ಕಳೆದ 4 ತಿಂಗಳಿನಿಂದ ಸಾಕಷ್ಟು ಬಾರಿ ಶಾಸಕರಿಗೆ, ತಹಶೀಲ್ದಾರರಿಗೆ ಹಾಗೂ ಜಿಲ್ಲಾ ಪಂಚಾಯತ ಎಡಬ್ಲ್ಯೂಗಳಾದ ಕೃಷ್ಣಾಡಿ ನಾಯಕರಿಗೆ ಹಾಗೂ ಭೂಮಾಪನ ಇಲಾಖೆಗಳಿಗೆ ಅರ್ಜಿ ಸಲ್ಲಿಸುವುದರ ಮುಖಾಂತರ ಹಾಗೂ ಗ್ರಾಮಸ್ಥರ ನಿಯೋಗದೊಂದಿಗೆ ಗಮನಕ್ಕೆ ತಂದಿದ್ದೆವೆ. ಆದಾಗ್ಯೂ ಸಹ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಕಾಮಗಾರಿಗೆ ಹಾಕಿದ ದಪ್ಪಕಲ್ಲಿನ ಕಡಿಯಿಂದ ವಯೋವೃದ್ಧರು, ಮಹಿಳೆಯರು, ಮಕ್ಕಳು ಹಗಲು ರಾತ್ರಿ ಎನ್ನದೇ ಎಡುವೆ ಬಿದ್ದು ಗಂಭೀರ ಗಾಯಾಳದ ಘಟನೆಗಳು ಗಮನಕ್ಕೆ ತಂದಿದ್ದೆವೆ. ಆದರೆ ನಮ್ಮ ನೋವು ಸಂಕಟ ತೋಡಿಕೊಂಡರೂ ಸಹ ನಮಗೆ ಸ್ಪಂದಿಸುತ್ತಿಲ್ಲೆಂದು ತಮ್ಮ ಅಸಮಾಧಾನ ಹಾಗೂ ಆಕ್ರೋಶ ಹೊರಹಾಕುತ್ತಾ ಹಿಡಿಶಾಪ ಹಾಕಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಧಿಕ್ಕಾರರ ಘೋಷಣೆ ಮೊಳಗಿಸಿದರು. ಏತನ್ಮಧ್ಯೆ ಈ ಸಮಸ್ಯೆ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ತಹಶೀಲ್ದಾರರಾದ ಪ್ರದೀಪಕುಮಾರ ಹಿರೇಮಠರು ಹಾಗೂ ಜಿಲ್ಲಾ ಪಂಚಾಯತ ಎಡಬ್ಲ್ಯೂಗಳಾದ ಕೃಷ್ಣಾ ನಾಯಕರಿಗೆ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ನಂತರ ಪ್ರತಿಭಟನಾನಿರತ ಗ್ರಾಮಸ್ಥರು ಮತ್ತು ಅಧಿಕಾರಿಗಳ ಮಧ್ಯೆ ಮಾತಿನ ಚಕಮಕಿ ಹಾಗೂ ವಾಗ್ವಾದ ಜರುಗಿತು. ನಂತರ ಗ್ರಾಮಸ್ಥರು ಮನವಿ ಸಲ್ಲಿಸಿ ತಹಶೀಲ್ದಾರರು ಮತ್ತು ಎಡಬ್ಲ್ಯೂಗಳು, ಭೂಮಾಪನಿಲಾಖೆಯವರು ಗ್ರಾಮಕ್ಕೆ ಬಂದು ಸುರಕ್ಷಿತ ರಸ್ತೆ ಸಂಚಾರ ಕಲ್ಪಿಸುವರಿಗೂ ಸ್ಥಳ ಬಿಟ್ಟು ಕದಲುವುದಿಲ್ಲ ಹಾಗೂ ನಮ್ಮೊಂದಿಗೆ ಚಕ್ಕಡಿಯಲ್ಲಿ ಬರಬೇಕೆಂದು ಪಟ್ಟು ಹಿಡಿದರು. ನಂತರ ತಹಶೀಲ್ದಾರರು ಗ್ರಾಮಸ್ಥರ ಬೇಡಿಕೆಯಂತೆ ಚಕ್ಕಡಿಯಲ್ಲಿಯೇ ಗ್ರಾಮಕ್ಕೆ ಬಂದು ಹದಗೆಟ್ಟ ಚರಂಡಿ ಮತ್ತು ರಸ್ತೆಗಳು, ಶಾಲೆಗಳ ವ್ಯವಸ್ಥೆಯನ್ನು ವೀಕ್ಷಿಸಿದರು. ನಂತರ ಗ್ರಾಮದ ವಯೋವೃದ್ಧೆಯಾದ ಶ್ರೀಮತಿ ಬಸಮ್ಮನವರು ಕೆಸರಮಯ ರಸ್ತೆಯಲ್ಲಿ ಬಿದ್ದು ನಡಮುರಿದುಕೊಂಡ ಘಟನೆ ಬಗ್ಗೆ ತಮ್ಮ ನೋವು ತೋಡಿಕೊಂಡರೆ, ಮತ್ತೊಂದೆಡೆ ಮಹಿಳೆಯರು ಬಯಲು ಶೌಚವೇ ನಮಗೆ ಗತಿಯೆಂದು ಮಹಿಳೆಯರು ಮುಜಗರವಿಲ್ಲದೆ ತಮ್ಮ ನೋವು ತೋಡಿಕೊಂಡರು. ನಂತರ ಮುಖ್ಯ ರಸ್ತೆಯ ಡಾಂಬರೀಕರಣದ ಸಮಸ್ಯೆಗೆ ಗ್ರಾಮದ ಪಂಚಾಯತಿ ಕಟ್ಟೆಯಲ್ಲಿ ಅಧಿಕಾರಿಗಳು, ಗ್ರಾಮಸ್ಥರು ಸೇರಿ ತಂಟೆ ತಕರಾರಿಗೆ ಸಂಬಂಧಿಸಿದಂತೆ ಅರ್ಜುನ ವಾಲಿಕಾರರು ತಮ್ಮ 20 ಗುಂಟೆ ಜಮೀನು ರಸ್ತೆಗೆ ಸ್ವಾಧೀನಪಡಿಸಿಕೊಂಡರೆ ಹಾಗೂ ಅಭಿವೃದ್ಧಿಪಡಿಸುವ ರಸ್ತೆಗಿಂತ ಹೆಚ್ಚಿಗೆ ಭೂಮಿ ಹೋದರೆ ಅದಕ್ಕೆ ಪರಿಹಾರಕ್ಕೆಂದು ಅರ್ಜಿ ಸಲ್ಲಿಸಿದನ್ನು ಅರ್ಜುನ ವಾಲಿಕಾರರ ಸಂಬಂಧಿಗಳು ಮತ್ತು ವೇಂ ಬ್ಯಾಂಕಿನ ನಿರ್ದೇಶಕರಾದ ಮಂಜುನಾಥಾಲೂರ ಹಾಗೂ ಮಾಜಿ ಸೈನಿಕರಾದ ನಾಗಪ್ಪಾಲೂರರು ಕೇಳಬೇಕು ಕೇಳಬಾರದೆ ಎಂಬ ಹಾಗೂ ಗ್ರಾಮಸ್ಥರು ಪರಿಹಾರಕ್ಕೆ ಕೇಳಬಾರದೆಂದು ನಾವೆಂದಿಲ್ಲೆಂಬ ಸೇರಿ ಇತರೆ ಪರಸ್ಪರ ಮಾತಿನ ಚಕಾಮಕಿ ಮತ್ತು ವಾಗ್ವಾದ ಜರುಗಿತು. ನಂತರ ಮುಖ್ಯ ರಸ್ತೆಗೆ ಹೊಂದಿಕೊಂಡ ಜಮೀನಿನ ರೈತರು ತಮ್ಮ ಜಮೀನು ರಸ್ತೆಗೆ ಹೋದರೆ ತಮಗೆ ಯಾವುದೇ ಪರಿಹಾರ ಬೇಕಿಲ್ಲೆಂದು ಘೋಷಿಸಿದಲ್ಲದೆ, ಒಂದು ವೇಳೆ ಸರಕಾರದಿಂದ ಪರಿಹಾರ ದೊರಕದಿದ್ದರೆ ಗ್ರಾಮಸ್ಥರು ದೇಣಿಗೆ ನೀಡಿ ಅರ್ಜುನರಿಗೆ ಪರಿಹಾರ ನೀಡುತ್ತೇವೆ ಎಂದು ಮನವಿ ಮಾಡಿದರು. ನಂತರ ಮಾತಿಗೆ ಮಾತು ಬೆಳೆದು ಈಗಿರುವ ಗ್ರಾಮ ರಸ್ತೆ ಮೊದಲಿರಲಿಲ್ಲ, ಗ್ರಾಮದ ಬಾಜುಕ್ಕೆ ಇರುವ ಹಿರೇಬಾದವಾಡಗಿ ಗ್ರಾಮದ ಬಳಿ ರಸ್ತೆ ಬರುತ್ತದೆ ಎಂದಾಗ ಗ್ರಾಮಸ್ಥರು ರೊಚ್ಚಿಗೆದ್ದು ರಸ್ತೆಗೆ ಅಡ್ಡಲಾಗಿ ಚಕ್ಕಡಿಗಳು ಮತ್ತು ಟ್ರಾಕ್ಟರ್ ಟ್ರಾಲಿ ಮತ್ತು ಕಲ್ಲುಗಳನ್ನಿಟ್ಟು ರಸ್ತೆ ಸಂಚಾರಕ್ಕೆ ದಿಗ್ಬಂಧನಗೊಳಿಸಲು ಮುಂದಾದರು. ನಂತರ ತಹಶೀಲ್ದಾರರು 2 ಪಕ್ಷಗಳಿಗೆ ಸಮಾಧಾನಪಡಿಸಿ ಜಮೀನನ್ನು ಅಳತೆ ಮಾಪನ ಮಾಡಿಸಿ ತಕರಾರು ಮಾಡಿರುವ
ಅರ್ಜುನರಿಗೆ ನಷ್ಟಪರಿಹಾರ ಸಿಗುವಂತೆ ಗ್ರಾಮಸ್ಥರು ಮತ್ತು ನಾವುಗಳು ಸೇರಿ ಕಾನೂನಾತ್ಮಕವಾಗಿ ಪರಿಹಾರ ಕಂಡುಕೊಳ್ಳೋಣೆಂಬ ಪ್ರಸ್ತಾವಕ್ಕೆ ಗ್ರಾಮಸ್ಥರು ಒಪ್ಪಿಗೆ ಸೂಚಿಸಿದರು. ನಂತರ ಗ್ರಾಮಸ್ಥರಿಂದ ಪ್ರತಿಭಟನೆಯು ತೆರವುಗೊಂಡಿತು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್, ಹುನಗುಂದ, ಚಿಕ್ಕಬಾದವಾಡಗಿ. ನೋಡ್ರಿ, ಈಗ MLA ಸಾಹೇಬರು ನಾನ್ ನೋಡ್ರಿ 2 ದಿವಸದಿಂದ MLA ಸಾಹೇಬ್ರಿಗೂ ಮಾತಾಡಿದ್ವಿ. ಅವ್ರು ಅಂದಿದ್ದಾರೆ, ನೀವು ಅದು ಏನ್ ಅಕ್ವಿಷನ್ ಆಗುವಂತ ಜಾಗ ಏನದ ಅಳತೆ ಮಾಡಿಕೊಟ್ಟಿರ್ಬೇಕಾದ್ರೆ ಅದು ಅಕ್ವಿಷನ್ ಮಾಡಿಸೋಣ ಅಂತನೂ ಅಂತಂದಿದ್ದಾರೆ. ಇವರೇ ಇದ್ರು, ಇವ್ರು ಹೇಳಿದ್ದಾರೆ. ನಾನಂದ್ರೆ ಇವ್ರಿ ನಾಯಕರು ಮಾತಾಡ್ತಾರೆ, ನಾನ್ ಯಾಕೆ ಮಾತಾಡೋದು? ನೀ ಅಪ್ಲಿಕೇಶನ್ ಮಾಡ್ಕೊಳ್ಳೋದಂದ್ರ ನಿಮ್ ಇಲಾಖೆಯವ್ರು ಮಾಡ್ಕೋಬೇಕ್ರಿ. ಗ್ರಾಮ ನಕಾಶೆ ಅಂತಿದ್ರೆ ಹೇಳ್ರಿ, ನಾವು ಮುಂದ್ ಬಂದ್ ನಿಂದಿರ್ತೀವಿ. ಸಾರ್ವಜನಿಕ ತೊಂದರೆ ಆಗೋ ನಾವು ನಿಂದಿರ್ತೀವಿ ಅಷ್ಟೇ. ನೀವು ರೋಡ್ ಮಾಡ್ರಿ ಅಂತ ನಾವು ನಿಂದಿರ್ಲಿಕ್ಕೆ ಬರಂಗಿಲ್ರಿ ಸಾಹೇಬ್. ಇಲಾಖೆಯವರು ಮತ್ತೆ ಗ್ರಾಮಸ್ಥರೆಲ್ಲರೂ ಸೇರಿ ಒಂದ್ ಕೋರ್ಟ್ಗೆ ಒಂದ್ ಮನವಿ ಅಂತ ಕೊಡ್ರಿ, ಹಾಕೊಡ್ರಿ. ಅಲ್ಲಿ ನಿಮಗೆ ಕೋರ್ಟಿಗೆ ಅಧಿಕಾರ ಇದೆ. ಅದು ಕೋರ್ಟಿಗೆ ಅಧಿಕಾರ ಇದೆ. 50 ರಿಂದ 60 ವರ್ಷ ಇಲ್ಲ 30 ವರ್ಷ ಮೇಲ್ಪಟ್ಟು ಯಾವುದೇ ರಸ್ತೆ ಇದ್ರು ಕೂಡ ಕೋರ್ಟಿಗೆ ಅಧಿಕಾರ ಇದೆ. ಒಂದು ಆರ್ಡರ್ ಮಾಡ್ತಾರೆ, ಆ ಆರ್ಡರ್ ಬೇಸಿಸ್ ಮೇಲೆ ನೀವು ಆರಾಮಾಗಿ ನೀವು ರಸ್ತೆ ಮಾಡ್ಬೋದು. ಸಮಸ್ಯೆ ಬಗೆಹರಿಸಲಿಕ್ಕೆ ಟ್ರೈ ಮಾಡಿ. ಅದೇ ಸಮಸ್ಯೆ ಬಗೆಹರಿಸಲಿಕ್ಕೆ ಟ್ರೈ ಮಾಡಿದ್ರೆ ಸಾರ್ವಜನಿಕ ಹಿತಾಸಕ್ತಿ ಮಾಡಕ್ ಪರ್ಮಿಷನ್ ಕೊಡ್ತಾರೆ. ರೋಡ್ ಮಾಡಿ ಎಷ್ಟು ದಿವಸ ಏನು ಲಾಯರ್ ಹೇಳ್ರಿ, ನಾನೇ ಮಾತಾಡ್ತೀನಿ. 15 ದಿವಸ ಕೇಳಿ ಕೊಡ್ತಾರೆ. ಒಂದು ರೆಸ್ಟ್ ಆಫ್ ದ ವರ್ಕ್ ಶುರು ಮಾಡಿ. ನಿಮಗೆ ಅದು ಜಾಗ ಎಷ್ಟು ಅದ ಒಂದು ಅಳತೆ ಮಾಡಿಕೊಡ್ತೀರ, ನಾವು ಅಳತೆ ಮಾಡಿಕೊಡ್ತೀವಿ. ಬಟ್ ನೀವು ರೋಡ್ ಮಾಡ್ರಿ ಅಂತ ಪರ್ಮಿಷನ್ ಕೊಡಂಗಿಲ್ಲ. ನೀವು ಅಕ್ವಿಷನ್ ಮಾಡ್ಕೊಡ್ರಿ ಅಂತಾನೆ ನಾವು ಕೊಡ್ತೀವಿ. ಓಕೆ, ನಾ ಈಗ ಕಳಿಸ್ತೀನಿ. ಬೇಕಾದ್ರೆ ನಿಮ್ ಯಾರು ಒಬ್ರು ಇಲಾಖೆ ಆಫೀಸರ್ ಹೇಳ್ರಿ, ನಾ ಈಗ ಕಳಿಸ್ತೀನಿ. ಸರ್ವೇರಿಗೆ ಹೋಗಿ ಅಳತೆ ಮಾಡಿ ಕೊಡ್ತಾರೆ. ಅಕ್ವಿಷನ್ ಫಾರ್ ದ ಪರ್ಪಸ್ ಆಫ್ ಅಕ್ವಿಷನ್ ರಿಪೋರ್ಟ್ ಮಾಡ್ತಾರೆ. ಸರಿಸುಮಾರು ನಮ್ಮ ಚಿಕ್ಕವಾಡಗಿ ರಸ್ತೆಯಿಂದ ಚಿಕ್ಕಬಾದವಾಡಗಿ ರಸ್ತೆಗೆ, ಚಿಕ್ಕವಾಡಗಿ ಮುಖ್ಯ ರಸ್ತೆಯಿಂದ ಚಿಕ್ಕಬಾದವಾಡಗಿ ಮುಖ್ಯ ರಸ್ತೆಯು 80 ವರ್ಷದಿಂದ ಅದೇದು. ಅದನ್ನ ಈಗ ನಮ್ಮ MLA ಸಾಹೇಬ್ರವರು 1 ಕೋಟಿ ಚಿಲ್ಲರವನ್ನ ಅದಕ್ಕೆ ಅನುದಾನವನ್ನು ಕೊಟ್ಟು ಅಡಿಗಲನ್ನ ಪೂಜೆ ಮಾಡಿ ನಮ್ ಕೆಲಸ ಮಾಡ್ಲಿಕ್ಕೆ ಅಧಿಕಾರಿಗಳಿಗೆ ಟೆಂಡರ್ ಕರೆದು ಎಲ್ಲ ಕೊಟ್ಟಿದ್ದಾರೆ. ಅದನ್ನ ಕೆಲಸ ಮಾಡಕ್ ಹೋದ ಬಾಜು ಇರ್ತಕ್ಕಂತ ಹೊಲದ ಜಮೀನದ ಮಾಲಕ ಅದನ್ನ ಪುನಃ ಬಂದ್ ಮಾಡಕತ್ತಾನ. ನಾವೆಲ್ಲ ಗ್ರಾಮಸ್ಥರು ಕೂಡ ನಿಮ್ಗೆ ಏನಾದ ಪರಿಹಾರ ಬೇಕು ಅದಕ್ಕೆಲ್ಲ ಕೊಡ್ತೀವಿ ಅಂತೆಲ್ಲ ಸಾಕಷ್ಟು ಬರೀ ಅವ್ನು ಕೂಡ ಮನವಿ ಮಾಡಿದ್ವಿ. ಆದ್ರೂ ಕೂಡ ಅವ್ರು ಸ್ಪಂದಿಸ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಗ ಇದೆಲ್ಲ ರಸ್ತೆದಲ್ಲಿ ತಹಸೀಲ್ದಾರ್ಗೆ ಮನವಿ ಮಾಡಿವಿ, DC ಅವರಿಗೆ ಮನವಿ ಮಾಡಿವಿ. ತಹಸೀಲ್ದಾರ್ ಸಾಹೇಬ್ರಿಗೂ ಹೇಳ್ಯಾರ, ಅದಕ್ಕೆ ಇಲ್ಲಿವರೆಗೆ ಸ್ಪಂದಿಸಿಲ್ಲ. ಅದಕ್ಕಾಗಿ ನಾವು ವಿಸ್ತರಣೆ ತಹಸೀಲ್ದಾರ್ ಸಾಹೇಬ್ರು ನಾವು ಬಂದಾಗ ಸ್ಪಂದನೆ ಕೊಟ್ರ ಬರೀ ಬೇಜವಾಬ್ದಾರಿ ಹೇಳಿಕೆಗಳನ್ನು ಅದು ಇಲ್ಲಿವರೆಗೂ ನಾವು 2 ತಿಂಗಳ ಮಟ್ಟ ಬರೀ ಆಫೀಸ್ ಅಡ್ಡಾಡಿ ಎಲ್ಲಾ ಡಿಪಾರ್ಟ್ಮೆಂಟಿಗೂ ಅಡ್ಡಾಡಿ ಶಾಸಕರ ತಕ ಹೋಗಿ ಎಲ್ಲರೂ ಹೇಳಿದ್ರು. ಆಫೀಸರ್ಗಳಿಗೆ ಫೋನ್ ಸ್ಪಂದನೆ ಆಗ್ಲಿಲ್ಲ. ನಾವು ಅಲ್ಲಿ ಊರನ್ನವ್ರ ಗ್ರಾಮಸ್ಥರು ಕೂಡಿ ಹೊರತಾವ್ ಕರ್ತೀವಿ, ಬೇಡಪ್ಪ ಇದು ರಸ್ತೆ 100 ವರ್ಷ ಗಂಟಲೆ ಮಾತು ಮುತ್ತಾರ ಕಾಲಿಂದ ಅಡ್ಡಾಡೋ ಕಾಲ ಐತಿ, ಇದು ಬಿಟ್ಬಿಡು ಅಂತೇಳಿ ಅಂದ್ರೆ ಏನ್ರಿ ನಮ್ದು ನಕಾಶ್ ತೊಲಗಿಲ್ಲ, ನನ್ನ ಪರಿಹಾರ ಕೊಡಬೇಕಂದ್ರು. ಪರಿಹಾರ ಕೊಡ್ತೀರಿ, ಆದ್ರೆ ನಮ್ ತೆಲಿವಾಟಿನ ಮೇಗಾರ ಹಾಕಿ ಕೊಡ್ತೀರಿ ಅಂದ್ರೆ ಅದು ಪಾಪ್ಲಿಲ್ಲವ ನಾವು. ಆದ್ರೂ ಮತ್ತೆ ತಹಸೀಲ್ದಾರ್ ಸಾಹೇಬ್ರ ಅವ್ರ ಡಿಪಾರ್ಟ್ಮೆಂಟ್ ಯಾವ್ದಾರ ಪರಿಹಾರ ಅವು ಕೊಟ್ಟು ಕಾಶ ನಮ್ಗೆ ಅದನ್ನ ರಸ್ತಾ ಕಾಮಗಾರಿಯನ್ನು ಚಲೋ ಮಾಡಿ ಕೊಡ್ಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊಂತೀರಿ. ಈಗ ಅದು ಕಾಮಗಾರಿ ಅಲ್ಲಿ ಬಂದು ಈಗ ಕಡಿಪಡಿ ಎಲ್ಲ ಬಿದ್ದಾವ, ಅಡ್ಡಾಡಕ್ಕೂ ಬರ್ಲಾರ್ದಾಗೈತಿ. ಅಲ್ಲಿ ಅದಕ್ಕೆ ಸಂಬಂಧಪಟ್ಟ AW ಅವರು ಕಂಡಕ್ಟರ್ ತಹಸೀಲ್ದಾರ್ ಸಾಹೇಬ್ರು ವರ್ಧವನ್ ಮಾಲಕನ್ ಕಾಯಿಸಿ ಅದನ್ನ ಪರಿಹಾರ ಸಮಸ್ಯೆ ಪಂಚಾಯತ್ ಅಂದ್ರೆ ಮತ್ತೆ AW ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ 20 ಲಕ್ಷ ರೂಪಾಯಿ ಟೆಂಡರ್ ಆಗೈತಿ. ಮಂಜುನಾಥ್ ರಕ್ಕಸಿಗೆ ಅನ್ನೋ ಹೆಸರಲ್ಲಿ ಈಗ ಆಲ್ರೆಡಿ ಟೆಂಡರ್ ಆಗಿ 4 ತಿಂಗಳ ಆತ. ಈಗ ಸಾಹೇಬ್ರು ಪೂಜೆ ಮಾಡಿನೂ ಹೋಗ್ಯಾರ, ಬಂದು ಮಾಡಿದ್ರಪ್ಪ ಅಂದ್ರು ಫಸ್ಟ್ ಸ್ವಲ್ಪ ಗರ್ಸು ಅದನ್ನ ಹಾಕಿದ್ರಮ್ಮ ಅವು ಮೆಟ್ಲಿಂಗ್ ಮಾಡಿಸ್ಕೊಡಕ್ ತಯಾರಿಲ್ಲ. ಈಗ ಒಂದವ್ ನನಗೆ ಪರಿಹಾರ ಕೊಟ್ರ ಮಾಡ್ರಿ, ಇಲ್ಲಿ ಮಾಡ್ಬಾರ್ರಿ ಅಂತಂದ್ರೆ
ಹೌದು. ಈ ಸಮಸ್ಯೆ ಯಾರ್ಯಾರಿಗೆ ಹೇಳಿರಿ ನೀವು? ಇದನ್ನ ಸಮಸ್ಯೆಗಳನ್ನು ಫಸ್ಟ್ ಶಾಸಕರಲ್ಲಿ ಮನವಿ ಮಾಡ್ಕೊಂಡ್ರಿ. ಶಾಸಕರು ಫೋನ್ ಹಚ್ಚಿ ಎಲ್ಲ ಹೇಳಿದ್ರು. ಆ ನಂತರ ಅದಕ್ಕೆ ಸಂಬಂಧಪಟ್ಟ PRD AW ಅವ್ರಿಗೆ ಭೇಟಿಯಾದ್ರಿ. AW ಅವ್ರಿಗೆ ಭೇಟಿಯಾಗಿ WS ಅವ್ರಿಗೆ ಭೇಟಿಯಾದ್ರಿ. WS ಏನಂದ್ರು, ಇಲ್ಲ ಕಂದಾಯದ ಡಿಪಾರ್ಟ್ಮೆಂಟ್ ಬರ್ತಾ ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ರಸ್ತೆ ನಕಾಶದೊಳಗಿಲ್ಲ ಅಂತೇಳಿ ಅಂದ್ರು. ತಹಸೀಲ್ದಾರ್ ಸಾಹೇಬರಿಗೆ ಸರಿಯಾದ ಇದು ಮಾಡಿ ಅಂತೇಳಿ ಮತ್ತೆ ತಹಸೀಲ್ದಾರ್ ಸಾಹೇಬ್ರಿಗೆ ನಾವು ಮನವಿ ಪಟ್ರಿ. ತಹಸೀಲ್ದಾರ್ ಸಾಹೇಬ್ರು ನಕಾಶೆ ಪ್ರಕಾರ ನಾವು ಅಳತೆ ಮಾಡಿ ಕೊಡ್ತೀವಿ. ಗ್ರಾಮ ನಕಾಶೆಯಲ್ಲಿ ಇರುವಂತ ರಸ್ತೆ ಮಾತ್ರ ನಾವು ಮಾಡ್ಲಿಕ್ಕೆ ನಮ್ಗೆ ಅಧಿಕಾರ ಇರ್ತದೆ. ಗ್ರಾಮ ನಕಾಶೆಯಲ್ಲಿ ಇರುವ ಎಲ್ಲಾರ್ದಂತ ರಸ್ತೆಗೆ ನಮ್ಗೆ ಅಧಿಕಾರ ಇದೆ. ಸೊ ಅದು ಏನೇ ಇದ್ರು ಈಗ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅವ್ರು ಏನಿದ್ದಾರೆ ಅದಕ್ಕೆ ಟೆಂಡರ್ ಆಗಿದೆ, ಬಜೆಟ್ ಬಂದಿದೆ, ಎಲ್ಲ ಆಗಿದೆ ಅಂತಂದ್ರೆ ಅವ್ರು ಅಕ್ವಿಷನ್ ಮಾಡ್ಕೊಂಡು ಕೊಡ್ಬೇಕು. ಅಲ್ಲ ಸರ್, ಈಗ ಅವರು ಗ್ರಾಮ ನಕಾಶೆಯಲ್ಲಿ ಇರುವಂತದ್ದು ಹೇಳ್ರಿ. ಈ ಸಮಸ್ಯೆ ಸರ್ ನಿಮ್ ಗಮನಕ್ಕೆ ಬಂದೈತಿಲ್ಲ ಸರ್? ಬಂದು ನಾವು 4-5 ಸರಿ ಹೇಳಿದೀವಿ, ಪಂಚಾಯತ್ ರಾಜ್ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದೀವಿ. ಹ್ಞೂ ಸರ್, ಹೇಳಿದ್ರು ಅವರು ಹೇಳಿದ್ರು ಸ್ಪಂದನೆ ಮಾಡಿ ಕೊಟ್ಟಿವಿ. ಹ್ಞೂ ಸರ್. ಅಲ್ಲ ಸರ್, ಈಗ ನೀವು ಹೇಳಿದ ಪ್ರಕಾರ ಅವರು ಕೆಲಸ ಅಭಿವೃದ್ಧಿ ಪಡಿಸಬೇಕಾಗಿತ್ತಲ್ಲ ಸರ್? ಅದನ್ನೇ ಹೇಳತ್ತೀನಲ್ರಿ. ಈಗ ನಾವು ಹೇಳಿದ ಪ್ರಕಾರ ಅವ್ರ ಗ್ರಾಮ ನಕಾಶೆ ಪ್ರಕಾರ ಮಾಡಿಕೊಡ್ರಿ ಅಂತಂದ್ರೆ ನಾವು ಅಳತೆ ಮಾಡಿಕೊಟ್ಟಿವ್ರಿ. ಹ್ಞೂ ಸರ್. ಅಲ್ಲಿನ ರಸ್ತೆ ಮಾಡ್ತಾರೆ. ಅಲ್ಲ ಸರ್, ನೀವು ಈಗ ಜಾಗದಲ್ಲಿ ರಸ್ತೆ ಮಾಡ್ತಾರ, ಅವ್ರ ಲ್ಯಾಂಡ್ ಅಕ್ವಿಷನ್ ಮಾಡ್ಬೇಕು. ಅದ ಈಗ ಸರ್ ಅವರು ನೀವು ಹೇಳಿದ ಪ್ರಕಾರ ಮಾಡ್ಬೇಕಾಗಿತ್ತಲ್ಲ ಸರ್? ಹೌದು. ಮತ್ತೆ ಯಾಕೆ ಮಾಡ್ಲಿಲ್ಲ ಅಂತ? ಅದೇ ಈಗ ಮಾಡ್ಲಿಲ್ಲ, ಅದಕ್ಕೆ ಕರೆಸ್ತಾ ಇದ್ದೀವಿ. ಈಗ ಅವ್ರ ಏನ್ ಕ್ರಮ ತಗೊಂತೀರಿ ಸರ್ ಅವ್ರ ಮ್ಯಾಗ? ಕರ್ಸಿವಿ. ಅಲ್ಲ ಸರ್, ಅವ್ರ ಮ್ಯಾಗ ಕ್ರಮ ಆಗೋದು ಏನ್ರಿ? ಕ್ರಮ ನಾವು ತಗೊಳಿಕ್ ಬರಂಗಿಲ್ರಿ. ಕೊಡದೆ ಅಂತ ಇಲಾಖೆ ಅದ, ಅವ್ರ ಮೇಲಾಧಿಕಾರಿಗಳಾದ್ರ. ಅಲ್ಲಿ ಈಗ ನೀವು ತಾಲೂಕಾ ದಂಡಾಧಿಕಾರಿ ನಿಮ್ಗ ಗೌರವಿಸಲಿಲ್ಲ ಅಂತಂದ್ರೆ ಮತ್ತೆ ನಿಮ್ಗ ಪವರ್ ಇರೋದಿಲ್ಲ ಅನ್ಸರ್ ಹಂಗಾರ? ಅವ್ರದೇ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅದಾರ. ಹೌದು ಸರ್. ಅಲ್ಲಿ ಈಗ ತುರ್ತಾಗಿ ಅವ್ರಿಗೆ ಮತ್ತೆ ರೈತರಿಗೆ ಅವ್ರಿಗೆ ಗ್ರಾಮಸ್ಥರಿಗೆ ಸ್ಪಂದಿಸಬೇಕು. ಅಡ್ಡಾಡಕ್ ಬರ್ತಾನ್ರಿ ಸರ್, ಬಿದ್ದು ಬಂದ್ರ ಒಬ್ರು ನೋಡ್ರಿ. 80 ವರ್ಷದಿಂದ ಅದು ರಸ್ತೆ ಇದೆ ಸರ್. ಆ ರಸ್ತೆ ಈಗಾಗಲೇ 200 ಮೀಟರ್ ಡಂಬರೀಕರಣ ಆಗಿದೆ. ಅವಾಗ ಅವರು ಎಚ್ಚೆತ್ತುಕೊಳ್ಳದೆ ಈಗ ಅನಾವಶ್ಯಕವಾಗಿ ಅದಕ್ಕೆ ಸ್ಥಗಿತ ಮಾಡ್ತಾರೆ. ಯಾರು ಸಮಸ್ಯೆ ಮಾಡಕತ್ತೀರಿ ಅಂತೀರಿ? ಅರ್ಜುನ್ ವಾಲಿಕರ್ ಅಂತ ಹೇಳ್ರಿ, ಅರ್ಜುನ್ ಶೇಖಪ್ಪ ವಾಲಿಕರ್ ಅಂತ ಹೇಳಿ ಗ್ರಾಮದವರು. ಮತ್ತೆ ನೀವು ಏನು ಅದು ಗ್ರಾಮಸ್ಥರೆಲ್ಲ ಒಪ್ಪಿಕೊಂಡು ಎಲ್ಲರೂ ಕೂಡಿಕೊಂಡು, ನೋಡಪ್ಪ ನಿಮ್ಮ ಅಜ್ಜಬುತ್ತಿ ಅವರು ನಮ್ಗ ಹೊಸರು ಕೂಡ ನಾವು ಒಂದ ಗ್ರಾಮಸ್ಥರು ಇದ್ಕೊಂಡು ನಾವೆಲ್ಲ ಚರ್ಚೆ ಮಾಡ್ಕೊಂಡಿವಿ. ಹಿಂದಕ್ಕೆಲ್ಲ ಕೊಟ್ಟರ ಅದನ್ನ ಈಗ ರಸ್ತೆ ಆಗೈತಿ, ರಸ್ತೆ ಮಾಡಕ್ ಬಿಡಪ್ಪ ಅಂತ. ಇಲ್ಲ, ನನಗೆ ದುಡ್ಬೇಕು ಅಂದ್ರೆ ಹಂಗಾರೆ ನಾವು ತಲೆ ಮೇಗೆಲ್ಲ ಕೊಡ್ತೀವಿ ಅದು ಒಟ್ಟು ಪಕ್ಕ ಅಲ್ಲಿ ಮೇಲೆ ಅಂತೇವ್ರಿ. ಸರ್ಕಾರದಿಂದ ಬೇಕಾದ್ರೆ ಅದಕ್ಕೆ ನಾವು ಸರ್ಕಾರದಿಂದ ಕೇಳ್ಕೊಂಡು ಬಂದ್ವಿ. 80 ವರ್ಷದಿಂದ ಐತಿ ರಸ್ತೆ, ಅದು ಆಲ್ರೆಡಿ 81 ವರ್ಷ ಐತಿ. ಆದ್ರೆ ಬರೋದಿಲ್ಲ ಅಂತ ಹೇಳಿ ಅವ್ರು ತಕರಾರು ಮಾಡ್ತಾರೆ. ಈಗ ಅದಕ್ಕೆ ದುಡ್ಡು ಬೇಕಂತ ಹೇಳ್ತಾರೆ. ದುಡ್ಡು ಬೇಕಂತ. ದುಡ್ಡು ಬೇಕಂತ. ಈಗ ದುಡ್ಡು ತಗೊಂಡಾರೇನ್ರಿ ಈ ಮುಂಚೆ? ಇಲ್ಲ. ಅದರಿಂದ 5-6 ಮಂದಿ ಜನ ಯಾರು ತಕರಾರಿಲ್ಲ, ಒಬ್ಬರೇ ತಕರಾರು. ನಿಮ್ಮ ಹೆಸರೇನು ಸರ್? ಅರ್ಜುನ್ ಶೇಖಪ್ಪ ವಾಲಿಕರ್. ನಿಮ್ದು ಹೆಸರು? ನೀಟಾಗಿ ಕೆಲಸ ಮಾಡಬೇಕು ಉದ್ದೇಶಕ್ಕೆ ಮಾಡಿದ್ವಿ. ಮನೆ ಶಾಸಕರು ಕುಂತು ಮಂಜು ಅವ್ರ ಸಾಹೇಬ್ರ ಮುಂದೆ ನಮ್ಮನ್ನು ಮಾತಾಡಿ ಅವ್ರಿಗೆ ಮಂಜು ಅವ್ರಿಗೆ ಹೇಳೋಣ 5 ಸರಿ ಮಾಡ್ಕೊಡಿ ಅಂತ ಹೇಳಿದ್ರು. ಪರ್ಮಿಷನ್ ಕೊಟ್ಟಾಗ ನಾವು ಗುತ್ತಿಗೆದಾರಿಗೆ ಹೇಳಿ ನಿನ್ನ ಮೆಟ್ಲಿಂಗ್ ಹಾಕ್ಸಿವಿ. ಅವ್ರು ಪರ್ಮಿಷನ್ ತಗೊಂಡ್ಮೇಲೆ ಹಾಕ್ಸಿವ್ರಿ. ಈಗ ಅವ್ರೇನಂತಾರ, ಇಲ್ಲ ನಮಗೆ ಫೋರನ್ ನೋಟಿಸ್ ಕೊಟ್ಟಾಗ ನೀವು ಮಾಡ್ರಿ ಅಂತಾರೆ. ಈಗ ನಮಗೆ ಸದ್ಯಕ್ಕೆ ಹೆಂಗೆ ಸಾಧ್ಯ ಆಗ್ತದೆ? ಈ ಸದ್ಯ ನಿಂತ ಕಾಲ ಮ್ಯಾಗ ಫೋರನ್ ಶಿಕ್ಷಣ ಕೆವಿಟ್ ಹಾಕೊಡ್ರಿ, ಅಲ್ಲಿ ತನ ಅವ್ರಿಗೆ ಏನು ಮಾಡ್ಲಿಕ್ಕೆ ಬರಂಗಿಲ್ಲ. ಎಷ್ಟು ಅವಧಿ ಬೇಕು ಸರ್? ಎಷ್ಟು ಅವಧಿ ಬೇಕು ಹಂಗಾರ? ಯಾವ ಸರ್? ಈಗ ಅವ್ರಿಗೆ ನೋಟಿಸ್ ಕೊಡಿಸಾಕ, ಈಗ ಸರಿಪಡಿಸಕ ಎಷ್ಟು ಅವಧಿ ಬೇಕಾಗ್ತದೆ? ಪ್ರೊಸೀಜರ್ ಭಾಳ ಅಂತ ಸರ್. ಈಗ ನಮ್ಮ ಆಫೀಸಿಂದ ಹೋಗ್ಬೇಕು ನಾವು CS ಎಕ್ಸಿಕ್ಯೂಟಿವ್ ಈಗ ಮತ್ತೆ 4 ತಿಂಗಳ ಕಾಲಾವಧಿ ಮುಗಿದೈತೆ ಸರ್. ಟೈಮ್ ತಗೊಂಡು ರೆಸ್ಪಾಂಡ್ ಆಗ್ತದೆ. ಈಗ 4 ತಿಂಗಳ ಅವಧಿ ಈಗ ಕಾಮಗಾರಿ ಪ್ರಾರಂಭ ಆಗ್ಬೇಕಿತ್ತು, ಅಲ್ಲಿಂದ ವಿಳಂಬ ಆಗೈತೆ. ಮತ್ತೆ ಇನ್ನ ಎಷ್ಟು ಅವಧಿ ಬೇಕಂತ ಕೇಳಿ ಸರ್. ನಮ್ದು ಏನಾದ್ರು ಡೇಟ್ ಆಫ್ ಕಾಮಗಾರಿ ಸ್ಟಾರ್ಟ್ ಮಾಡಿರ್ತಲ್ಲ, ಸ್ಟಾರ್ಟ್ ಮಾಡಿ ಆಲ್ರೆಡಿ ಅವ್ರು ನಮ್ಗೆ ಟೈಮ್ ಎಕ್ಸ್ಟೆನ್ಷನ್ ನೋಟಿಸ್ ಕೊಟ್ಟರ, ಯಾರು ಕಾಂಟ್ರಾಕ್ಟ್ ಕೊಟ್ಟರ, ನಮಗೆ ತೊಂದರೆ ಆಗ್ಯದ, ನಮಗೆ ಪರಿಹಾರ ಮಾಡ್ಕೊಂಡು ಕೊಟ್ಟರೆ ನಾವು ಎಕ್ಸಿಕ್ಯೂಟಿವ್ ಬರ್ದೇವಿ. ಈಗ ಇವತ್ತೇ ಪೇಪರ್ಸ್ ಎಲ್ಲ ರೆಡಿ ಮಾಡ್ಕೊಡ್ರಿ. ಒಂದು 10-20 ಸಾವಿರ ಖರ್ಚು ಆದ್ರೆ ಹಾಕಿದ್ಗಳೇನ ಅಲ್ಲಿ ಎಕ್ಸಿಕ್ಯೂಟಿವ್ ನೀವು ಸ್ಪಂದನೆ ಮಾಡ್ಬೇಕು. ನಾವು ಫೋನ್ ಹಚ್ಚಿದ್ರೆ ಸಾಹೇಬ್ರು ಅವ್ರ ಕೈಯಾಗ ಕೊಟ್ರಿ, ಡಿಪಾರ್ಟ್ಮೆಂಟ್ ಕೈಯಾಗ ಕೊಟ್ರಿ ಅಂತಾರ. ಅವ್ರು ಇಲ್ಲಿ ಅಲ್ಲ ನಮಗೊಂದು ಕೊಡ್ತಾರ ಅವ್ರು, ಅಲ್ಲಿ ಕಳಿಸಿ ನಮಗೊಂದು ಮಂದಿ ಬಿಡ್ತೀರಿ ಸರ್. ಈಗ ಹಾಕೊಟ್ರೆ ಇಂಜಿನಿಯರ್ ಆಗಿಂದ ಎಲ್ಲಿ ಹೋಗ್ತಾರ? ಈಗ ಅದನ್ನ ಕೆವಿಟ್ ಹಾಕೊಂಡು ಕಾಚೆ ನೀವು ಅಲ್ವೇ ಸರ್? ಅವರು ಕೋಟಿ ಹಾಕ್ತಾರೆ. ನೀವು ಊರಾಗಿನ ಜನ ಏನಿದ್ರೆ ಎಷ್ಟು ಜನ ಹಾಕ್ತಾರೆ? ಜನ ಹಾಕ್ರಿ. ಎಷ್ಟು ಜನ ಜಾಸ್ತಿ ಜನ ಏನ್ ಮ್ಯಾಟ್ರಿಕ್ ಗೇಟ್ರ್ ಬರ್ತ್ ಕಾಸಿ ಅದನ್ನ ಕೊಡ್ರಿ ಸರ್. ಅದನ್ನ ಏನೈತಲ್ಲ ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಉಷ್ಟು ಸಹಾಯ ಮಾಡ್ಕೊಂಡು ಜವಾಬ್ದಾರಿ ನಾವು ಆರ್ಟಿಸ್ ಕಾಸ್ರಿ ಆಯ್ತು. ಕೋರ್ಟ್ ಅದು ಹೆಂಗ್ ಈಗ ಗ್ರಾಂಟ್ ಇರ್ಬೇಕಲ್ರಿ ಸರ್. ಅದು 3 ವರ್ಷ 4 ವರ್ಷ ಹೋಗ್ತಪ್ಪ ಗ್ರಾಂಟ್.
ಸ್ಟೇ ಕೊಟ್ರಪ್ಪ ಅಂದ್ರೆ ಅವ್ರು ಕೆಲಸ ಮಾಡ್ಕೊಡ್ಬೇಕು. ಆಯ್ತು ನಮ್ಮ ಬಲಪ್ಪ ಮಾಡ್ತೀವಿ ನಾವು ಮಾತಾಡ್ಕೊಂಡು ನಿನ್ನೆ ಎಲ್ಲ ಮತ್ತೆ ಇಷ್ಟು ದಿವ್ಸ ಬಂದು ಯಾಕೆ ವಿಚಾರ ತೆಗೆದಿರ್ತಾವಪ್ಪ, ಗಡದ ನಮ್ಮ ಹುಡುಗ ಬರೋದಿಲ್ಲ. ಹುಡುಗ ಬರೋದು ತಡ್ಕೊಂಡು ಸಮಾಧಾನ ಹಿಡ್ಕೊ. ನಾವು ನಮ್ಮಲ್ಲೇ ಮತ್ತೆ ಸಾಲಿ ಬಂದಾಗ ಬಂದು ಲಾಸ್ಟ್ ಮಾಡಬಾರ್ದು, ಅದನ್ನ ಕಟ್ಟಾಡ್ತಿದ್ದು ಚಲೋ ಮಾಡಿ. ಅಲ್ಲ 4 ಮಂದಿ ಹೆಣ್ಮಕ್ಳು ಕರೀರಿ ನೀವು. ಅಧಿಕಾರಿಗಳ ಬೇಜವಾಬ್ದಾರಿಗೆ, ಅಧಿಕಾರಿಗಳ ಬೇಜವಾಬ್ದಾರಿಗೆ ಸ್ವಲ್ಪ ನಿಲ್ಲಿಸ್ಬಿಡು, ನಾ ಅಲ್ಲಿ ಮುಂದೆ ಹೋಗ್ತೀನಿ. ಮುಂದೆ ಹೋಗಿ ಕಾರ್ ಇಲ್ರಿ ನಿಮ್ಗೆ. ಇಲ್ಲ ಹೋಗ್ತೀನಿ ಇಲ್ಲಿ ಹೋಗ್ತೀನಿ. ನೀರು ಹೋಗಟ್ರಿ ಈಗ ನೋಡ್ರಿ ಸರ್, ನೀರಿನ ನಿನ್ನ ಹೋಗಟ್ರಿ. 4 ಮಂದಿ ಎಲ್ಲರೂ ಕರ್ಸ್ರಿ, ಎಲ್ಲರೂ ಇಲ್ರಿ ಮನ್ಯಾಗ. ಈ ರಸ್ತೆದಾಗ ಇದು ಆಗೈತೇನ್ರಿ?
ಎಷ್ಟು ದಿವಸ ಆತಮ್ಮ ಗಾಳಿ 5-6 ತಿಂಗಳಾತ್ ನೋಡು. ನೀವು ಬಿದ್ರಿ? ಹೇಳಾರ ಇಲ್ರಿ. ನಿಮ್ಮ ಹೆಸರೇನ್ರಿ ಅಮ್ಮರ? ಬಸಂಬ್ರಿ ಬಸಮ್ಮ. ಮನ್ಯಾಗ ಸಣ್ಣ ಹುಡುಗ ಐತ್ರಿ, ಅದಕ್ಕ 2 ಸಲ ಜ್ವರ ಬಂದವ್ರಿ. ಈಗ ಬಾಗಲಕೋಟೆ ಹೋಗಿ ಬಂದಾರಿ. ಈ ಕೊಚ್ಚ್ರಿ ಸೊಳ್ಳಿ ಪಳ್ಳಿ ರೀ. ಇಲ್ರಿ ನಾ ಈಗ ಏನು ಈ ಊರಾಗ ಹೇಳಾರ ಇಲ್ರಿ. ಇವ ಮಳಿ ಬಂದಾಗ ಇದೆಲ್ಲ ನೋಡ್ರಿ ಮಡಿ ಮುಂದ್ ನೋಡ್ರಿ ಮಡಿ ಕಟ್ಕೊಂಡ್ ಮನ್ಯಾಗ ನೋಡ್ರಿ ಅಡ್ಗೆ ಮಾಡೋರು ಇಲ್ಲಿ ನೋಡ್ರಿ ಈಜಕ್ರಿ ಅಲ್ಲೆಲ್ಲ ಕಟ್ಸಿರ ಹುಡುಗಿ ಆಡಕ ನಡ್ಕೊಂಡು ಎಲ್ಲ ಬಿದ್ದಾವ ಏನ ಮಾಡಕ್ ಅನುಕೂಲ ಆಯ್ತಂತೀರ. ಇಲ್ಲಿಂದ ಅಡಿಗೆ ಮಾಡಿತ್ತು ಅಲ್ಲಿ ಹೋಗ್ಬೇಕು ಸಲೀಕ್ ಸರ್. ಇಲ್ಲಿ ಮಾಡ್ಕೊಂಡು ಅಲ್ಲಿಗೆ ಅಲ್ಲಿ ಹೋಗ್ಬೇಕ್ರಿ, ಅಲ್ಲಿಂದ ತಗೊಂಡು ಇಲ್ಲಿ ತೊಳಿಬೇಕು ಸರ್. ಈಗ ಕಂಡಪಟ್ಟಿ ಊರ್ ಹೋಗ್ರಿ ಸಾಲಿ ರಕ್ತದ ಊರ್ ಹೋಗ್ತಾರೆ. ಏನ್ ಮಾಡ್ರಿ ಸಾಲಿ ಸಪೋರ್ಟ್ ಈಗ ಬಂದ ಆತಂದ್ರ ಮಾಡ್ಕೊಂಡು ಈಗ ಅದು ಏನ್ ಅಲ್ಲಿ ತೊಂದ್ರೆ ಆಗ್ಬಿಡತ್ರ. ಅದು ಈಗ ಗರ್ ಸಾಕಂದ್ರೆ ನೋಡ್ರಿ, ಗರ್ ಸಾಕಿದ್ರೆ ಬರ್ರಿ. ಶೌಚಾಲಯ ಇಲ್ಲ ಏನ್ರಿ? ಇಲ್ಲೇ ದಾರ್ಯಾಗ ಶೌಚ ಮಾಡ್ಬೇಕು. ಒಳಗ್ ಕಟ್ಟಿ ಬಿಡೋಣ ಪಂಚಾಯತ್ಯಾಗ. ಅವ್ರದ್ದು ಎಷ್ಟು ಬರ್ತದೆ ತಕೊಂಡ್ಬಿಡಿ ಸರ್. ಅವ್ರದ್ದೇನಾದ್ರು ಮಾಡುವ ಮಾಡಿ ಗಂಡ್ಮಕ್ಳು ಇಲ್ಲೇ ಸಿಗ್ತಾರ್ರಿ. ರಿಪೋರ್ಟ್ ಕೊಡ್ಲಿಲ್ಲ ಸರ್. ಒಂದು ಸರ್ವೇದವರಿಗೆ ಬರ್ತೀನಿ ಸರ್. ಈಗ ಆಲ್ರೆಡಿ ಒಂದು ಮೆಕರ್ ಸರ್ ಮೆಟ್ಲಿಂಗ್ ತೊಂದರೆ ಆಗ್ತದೆ. ಈಗ ಹಾಕಿದ್ದಕ್ಕೆ ನಿರ್ಧಾರ ಸರ್ ಎಪ್ರಿಲ್ ಅದನ್ನ ಹಾಕ್ಬೇಡ ಹೇಳಿನಿ ಸರ್. ನಾವು ಹೊರಗೆ ಬರ್ತಾನೆ ಮಾಡ್ಬೇಡಿ ಸರ್ ಅಂತ ಹೇಳಿನಿ ಸರ್. ನಾನು ಲೆಟರ್ ಬರೆದು ಕೊಟ್ಟಿಲ್ಲ ಸರ್. EWRಗೆ ಬರ್ತೀನಿ ಸರ್. ಯಾರು ಓಡಾಡ್ಲಿಕ್ಕೆ ತೊಂದರೆ ಆಗ್ಲಪ್ಪ. ಅಲ್ಲ ಅದು ನಮ್ಗೊಂದು ಅಳದು ಕೊಡೋದು ಏನು ಹಾಕ್ಬೇಡ್ರಿ. ನಮ್ಗೆ ಸರಿ ಮಾತಾಡಿ ನಾನು ಸರಿ ಮಾತಾಡೀನಿ ಮಾಡಿ ಅದು ರಿಪೋರ್ಟ್ ಕೊಡ್ರಿ ಸರ್. ಹೌದು ಆದ್ಮೇಲೆ ಹಾಕತ್ರಿ ಅಂತ ಹಾಕ್ಬಿಟ್ರಿ ಆಲ್ರೆಡಿ ಅವರು. ಅವ್ರಿಗೆ ಹೇಳ ಸರ್ EWR. ನಾನು ದಿನ ಪ್ರೆಷರ್ ದಿನ ಫಾರ್ಮ್ ಬರ್ತಾರೆ ಹಂಗ ಸರ್. ದಿನ ಪ್ರೆಷರ್ ನೀವು ಆಫೀಸಿಗೆ ಬಂದಾಗ ಒಂದ್ಸರಿ ಲೆಟರ್ನು ಬರೋ ಕೊಡ್ತೀವಿ ಸರ್. ಇಲ್ಲೇ ಸರ್ ನಿಮ್ಗೆ ಅವತ್ತು ಬಂದಾಗ ನಾನು ಗರ್ ಸಾಕಂತ ಹೇಳಿ ಸರ್. ನಾವು ನಾವು ಅದನ್ನ ಹೇಳಿ ಕ್ಯಾಟ್ ಮಾಡ್ಬೇಕಾಯ್ತು ಸರ್. ನಾವೇನ್ ಹೇಳಿದ್ವಿ ಸರ್ ನೋಡಿ ಹೇಳ್ರಿ. ನಾಕೇನ್ರಿ ಮನೆ ಶಾಸಕರು ಸಾಹೇಬ್ರು ನಾವು ಕೂಡಿದ್ದಾಗ ಇವ್ರು ಮಾತಾಡ್ಸಿದೀವಿ ಸರ್ ಅಂತ ಅವ್ರು ಒಪ್ಕೊಂಡ್ರು. ಸಾಹೇಬ್ರು ಆಯ್ತು ನಾಯ್ಕ ಒಪ್ಕೊಂಡ್ರೆ ಮಾಡೋಗ ಅಂತ ಹೇಳಿದ್ರು. ಶಾಸಕರು ಹೇಳಿದ್ರು. ಅದಕ್ಕೆ ನಾವು ಒತ್ತಡ ಮಾಡಿ ಕೆಲಸ ಮಾಡ್ತಾರೆ ಸರ್. ನೀವು ಮಾತಾಡಿ ಮತ್ತೆ ಶಾಸಕರು ಮಾತಾಡಿದ್ರೆ ನಾನು ಈಗ ಜಸ್ಟ್ ಅಲ್ಲಿಂದ ಬರ್ಬೇಕಾದ್ರೆ ಮಾತಾಡ್ಕೊಂಡೇ ಬಂದೇನ್ರಿ.
ಅದೆಲ್ಲ ನಿಂಗೆ ರಿಪೋರ್ಟ್ ಫೋನಿಂದ ಮಾಡಕ್ ಬಿಡು ಅಂತ ಹೇಳ್ಯಾರ. ಎಲ್ಲರಿಗೂ ಮಾಡಕ್ಕೆ ಇದು ಮಾಡಬೇಡ, ಯಾರ್ದಾದ್ರು ಹೊಲ ಅಷ್ಟ ಸಣ್ಣದು ₹1 ಒಂದು 5 ಗುಂಟೆ ಹೋದ ಊರ ಅಭಿಮಾನ ಕೊಟ್ಬಿಡೋನು. ನಮಗೂ ಅವನು ನಮ್ಮ ಹುಡುಗನು ಅದ ರೋಡ್ ಮ್ಯಾಗ ಆಸೆ ಊರಿಗೆ ಬರ್ಬೇಕು, ಯಾರಿಗೆ ನಮ್ಮ ಊರಿಗೆ ಕೊಡಬಾರ್ದು ಅನ್ನೋದಲ್ಲ. ನಾವೇನಂದ್ವಿ ಅದಕ್ಕೊಂದು ಏನಾದ್ರು ಕಾಂಪನ್ಸೇಷನ್ಗೆ ಹಾಕಿದ್ರೆ ಅವ್ರಿಗೆ ಊರನ್ನೋರ್ದು ಅದು ಒತ್ತಾಯ ಐತ್ರಿ, ಅವ್ರಿಗೆ ಏನಾದ್ರು ಒಂದು ಪರಿಹಾರ ಬರ್ಲಿ ಅಂತ ಅವ್ರದ್ದು ಒತ್ತಾಯ ಐತಿ. ನಿಮ್ಮಂತಾರ ಬಂದಿ ಊರ್ ವಾತಾವರಣ ಹೆಂಗೈತಿ ಕಣ್ಣಿ ಕಾಣ್ತೀರಿ. ನಿಮ್ ಕೈದಾಗ ಒಂದ್ ಲೆಟರ್ ಬರ್ದು ಕೊಡ್ತಾರ, ಇವ್ರದ್ದು ಕಿಮ್ಮತ್ತಿನ ಆಸ್ತಿ ಇಲ್ಲಿ ಎಷ್ಟು ಜಗಳ ಆಗ್ಯಾವ ನಮಗೂ ಗೊತ್ತದ ನಿಮಗೂ ಗೊತ್ತದ. ಒಂದ್ ಸಣ್ಣ ಸಣ್ಣ ಜಗಳ ಆಗ್ಯಾವ, 10x10 ಜಗಳ ಆಗ್ಯಾವ. ತಿಪ್ಪಿ ಜಾಗಕ್ಕ ಒಂದ್ ಹುಡುಗ ಕಿಮ್ಮತ್ತಿನ ಜಾಗ 25 ಗುಂಟೆ ಕಳ್ಕೊತಾನ ಅಂದಾಗ ಅದಕ್ಕೆ ಏನೂ ಕೇಳ್ಬಾರ್ದು ಅನ್ನೋದು ಹೆಂಗ? ಕೇಳಿ ಅದಕ್ಕೆ ನೀವು ಊರನವ್ರು ಏನಂದ್ರಿ, ಸಹಕಾರ ಮಾಡ್ತೀವಿ, ಸಹಿ ಮಾಡಿ ಕೊಡ್ತೀವಿ ಅಂತಂದ್ರಿ. ನಿಮ್ ಮಾತಿನ ಪ್ರಕಾರ ನಾನು MLA ಮಾತಾಡ್ದೆ, ಸರ್ ಸಹಕಾರ ಕೊಡ್ತಾರ ಸರ್, ಅವಂಗೊಂದ್ ಏನ್ರ ಒಂದ್ ಪರಿಹಾರ ಬರ್ಲಿ. ಈಗ ಸದ್ಯ ಹಾಕಿದ್ಕೊಂಡು ಸದ್ಯ ಬರಲ್ಲ ಯಾವ್ದು, ಅದಕ್ಕೊಂದು ಮೂವ್ ಮಾಡ್ಲಿ ಸರ್, ಸಾಹೇಬ್ರು ಅವ್ರು ಹಿಡ್ಕೊಂಡು ಮೂವ್ ಮಾಡ್ಲಿ. ಅದಕ್ಕೆ ಆಮೇಲೆ ಕಾಂಟ್ರಾಕ್ಟರ್ ಜೊತೆ ಮಾತಾಡಿ ಮೆಡ್ಲಿಂಗ್ ಮಾಡೋಲಕ್ಕ, ಯಾಕಂದ್ರೆ ಒಮ್ಮೆ ರೋಡ್ ಆತಂದ್ರೆ ಅಧಿಕೃತ ಆಗ್ಬಿಡುತ್ತೆ, ಯಾವ್ದು ಪರಿಹಾರ ಬರೋದಿಲ್ಲ. ನಿಮ್ಗೆ 200 ಮೀಟರ್ ರೋಡ್ ಆಗೈತ್ರಿ, ನಾವ್ ಅದನ್ನ ತೆಗೆದ ಮಾಡಕ್ ಹೋಗಿಲ್ಲ, ಅಡ್ಡಾಡ್ಲಿ. ನಮ್ದು ಯಾರ್ದು ತಕರಾರಿಲ್ಲ, ನಾವು ಹೊಲದ ಮಾಲಕನ ಇಲ್ಲಿ ಇಟ್ಕೊಂಡು ಹೇಳ್ತೀವಿ, ಸಾಹೇಬ್ರಿಗೆ ಇದನ್ನ ಮಾತು ಕೊಟ್ಟಿವಿ, ಏನೂ ತಕರಾರಿಲ್ಲ. ನಮಗ ಪರಿಹಾರದ್ದು ಸಾಹೇಬ್ರಿಗೆ ಹೇಳ್ಯಾರ, ಅದೇನದು ಇದು ಮಾಡಿ ಕೊಡ್ರಿ, ಅವ್ರಿಗೆ ಎಷ್ಟು ಹೋಗೈತಂತ ಸರ್ವೇದಿಂದ ಕೊಡ್ರಿ, ನಾ ಇದನ್ನ ಗೌರ್ಮೆಂಟ್ಗೆ ಹಾಕ್ತೀವಿ ಅಂತ ಒಂದು ಲೆಟರ್ ಕೊಡಲ್ರಿ ಸಾಹೇಬ್ರು. ಮಾಡೋಲ್ರಕ್, ನಾಳೆಗೆ ಮಾಡೋಲ್ರಕ್, ನಮ್ಗೇನು ಬೇಜಾರಿಲ್ಲ. ಚೌಕಟ್ಟ ಕೊಟ್ಟಾನ ಅವ್ರ ಮುತ್ತ ಮನ ಹೋಲ್ ಅನ್ನೋದು ಕೊಟ್ಟಾನ, ಅವ ಕಟ್ಟಿ ಕಡುದು ಬಂದೈತಿ ನಾವು ಕೇಳೋಣ ಅಂತ ಅವ್ರು ಅಷ್ಟೇ. ನಾನಿಗೆ ಬಾಳ 10 ವರ್ಷ ನಿಮ್ಮ ಮಕ್ಕಳು ಪಕ್ಕಳು ಇಲ್ಲಿ ಇರ್ತಾವ, ನಮ್ಮ ಇರ್ತಾವ. ಗೌರ್ಮೆಂಟ್ ಕಡೆಯಿಂದ ಸಹಿ ಮಾಡಿ ದಯ ಕೊಡ್ತೀವಿ. MLA ನಿಮಗೆ ತಹಸೀಲ್ದಾರ್ಗೆ ನಿಮಗೆ ಅರ್ಜುನ್ ತಪ್ಪ ಅಂತ ಹೇಳಕತ್ತಲ್ಲ, ಅವ್ನು ಹೋಗಿದ್ದಲ್ಲ, MLA ಮಾತಾಡೋದು ಕೊಡ್ತೀರಿ, ಯಾರು ಕೊಡ್ತೀರಿ, ಕೊಡ್ಸಿ ಮಾಡಿ ಕೆಲಸ ಬ್ಯಾಡ್ತೀರ ನಿಮ್ಗೆ. ಇಲ್ಲಪ್ಪ MLA ಕೊಡೋದಾಗಲ್ಲ, ತಹಸೀಲ್ದಾರ್ ಕೊಡೋದಾಗಲ್ಲ ಅನ್ರಿ, ಒಂದೊಂದು ನಮ್ಮ 1 ಎಕರೆ ಮಾರಿ ಕೊಡ್ಬಿಡ್ತೀವಿ, ನಿಮ್ಗೆ MLA ನೀವು ಅವ್ನು ಕೊಟ್ಟು ಕೊಡ್ ಮಾಡ್ತೀರಿ. ಮಿಕ್ಕಿದ ಗಾಡ್ರಿ ಮಾಡಿ ಮತ್ತೆ ಒಂದು 10 ಗುಂಟೆ ನಮ್ಮ ಮಾರಿಬಿಡ್ತೀವಿ ಊರನ್ನ. ಇದು ಸುಮ್ಮನೆ ರೋಡ್ ರಸ್ತೆ ನೀವು ಮಾಡೋರು ರೋಡ್ ಮತ್ತೆ ನಮ್ಮ ಹೊಲ್ದಾರ ರೋಡ್ ಮಾಡಕಂತಾರ, ಅದ್ರ ಬಗ್ಗೆ ಸ್ವಲ್ಪ ಸರ್ವೆ ಮಾಡಿ ನಾವು ಹೊಲ ಸರ್ವೆ ಕೇಳಲ್ಲ, ಯಾರು ಸರ್ 10 ಬಸ್ ಆದ್ಮೇಲೆ ಮಾತಾಡ್ತಾರೆ. ನೀವು ಕೇಳಿ ಬರೋದು ಯಾವ ರೋಡ್ ಮಾಡ್ತಿರ್ತಾರ, ಅಟ್ಲೀಸ್ಟ್ ಮಾಡ್ತಿರ್ತಾರ, ಅವ್ರ ಅರ್ಜಿ ಬರ್ದಾಗ ಅಟ್ಲೀಸ್ಟ್ ಮಾಡ್ಲಿಕ್ಕೆ ರೋಡ್ ಅಂತ ಮಾಡ್ಕೊಟ್ಟಿರ್ತಾರೆ.
ಲೆಟರ್ ಬರ್ದಿವಿ ಅಂತ ನೀವೇ ಹೇಳಿದ್ರಿ ಸರ್. ನಿಮ್ ಬೆಟ್ಟ ಸರ್ ಆಫೀಸ್ ಬೆಟ್ಟ ಅದಾಗ ರೋಡ್ ಕೊಡಕ್ ಒಳ್ಳೆದಿಲ್ಲ. ನಾವು ನಮ್ಮ ಅಜ್ಜರು ಹೇಳಿದ್ರು ಏನೋ ಒಂದು ಬಂಡಿ ರಸ್ತೆ ಇತ್ತು ಅಷ್ಟು ಕೊಡೋದು. ಅಡ್ಡಾಡುವಂಗ ಅಲ್ಲಿ ಎಲ್ಲಿಯೂ ಬೀಳಾರ್ದಂಗೆ ಜಡಕ್ ಹಾಕ್ತಾರೆ. ಇವತ್ತೇ ಅಳತೆ ಮಾಡ್ತಾರೆ. ಇಲಾಖೆಯವರು ಅದಕ್ಕೆ ಅಪ್ಲಿಕೇಶನ್ ಮಾಡ್ಲಿಕ್ಕೆ ಅಂತಿದೆ. ಇಲ್ರಿ ಊಟಿ ರೋಡ್ ಒಳಗೆ ಏನು ಎಷ್ಟು ಜನ ಬರ್ತೀರಿ ಅಂತ ಹೇಳಿ ಎಲ್ರಿಗೂ ಕಂಪನ್ಸೇಷನ್ ಕೊಡ್ರಿ ಅಂತಂದ್ರೆ ಅಳತೆ ಮಾಡಿ ಕೊಡ್ತೀವಿ. ನೀವೇ ರೈತರು ಒಂದು ಲೆಟ್ರ್ ಬರೀರಿ ಬರೋದು ನಮ್ಮ ಜಮೀನಿಂದ ಸಾರ್ವಜನಿಕ ರಸ್ತೆ ಹೋಗ್ತದೆ. ನಮ್ಮ ಜಮೀನ್ದಾಗ ಇಷ್ಟು ಜನ ಇವ್ರ ಜಮೀನ್ದಾಗ ಇಷ್ಟು ನಮ್ಗೆ ಆಯ್ತು. ಈಗ ಯಾರ್ದಾರ ತೊಂದ್ರೆ ಐತನ ಇವ್ನೆಲ್ಲ ಬಿಟ್ಟು ಕಳ್ಸಿ ಮಕ್ಳು ಅಂದಾರ ಏನು ಲೆಟರ್ ಕೊಡಕ್ ನೀವ್ ಏನು ತೊಂದ್ರೆ ಇಲ್ಲ. ಯಾರು ಸರ್ಕಾರ ಪರಿಹಾರ ಬೇಕಾಗಿಲ್ಲ. ನಿಮ್ದೊಂದು ಎಕ್ಸ್ಪ್ರೆಷನ್ ಏನು ಬರ್ದಿವಲ್ಲ ಅವ ಒಬ್ಬನೇ ಬೇಕಂತ ನಾವು ಒಂದೊಂದ ಬರೀತೈತಿ. ಎಲ್ಲರದ್ದು ಒಂದೇ ಅವ್ರಿಗೆ ಕಡಿ ಹಾಕ್ಯಾರ, ನಮಗೂ ಅಡ್ಡಾಡಕ್ಕಾಗಲ್ಲ. ಮಾಡಿಲ್ಲ. ಓಕೆ, ಆದ್ರೂ ಕೂಡ ಹೇಳ್ತಾ ಇದೀನಿ, ಕಲ್ಲುಗಳು ಹಾಕಿದ್ರೆ ಹಿಂಗ ಬಿದ್ದಿದ್ದನ್ನ ಹೇಳಿದ್ರು. ಮಾಡ್ತಾರೆ
ಅಳತೆ ಮಾಡಿ ನಿಮ್ಗೆ ಎಷ್ಟು ಇದಾಗಿದೆ ಅಂತ ಹೇಳಿ ಇದನ್ನ ಮಾಡ್ತಾರೆ. ಆಮೇಲೆ ಸರ್ಕಾರಿ ಏನಲ್ಲಿ ಬಂಡಿ ದಾರಿ ಏನಾದ್ರು ಐತೆ ಅಂತಂದ್ರೆ ಅದನ್ನ ನಿಮ್ ಜಮೀನ್ದಾಗ ಅಲ್ಲಿ ನೋಡಿ ಸರ್ ನೀವು ಸರ್ವೆ ಮಾಡ್ತೀರಿ ಸರ್ ಅದೇನಿಲ್ಲ ಮಾಡಿಸ್ತೀವಿ. ನಮ್ಗೇನು ಅಬ್ಜೆಕ್ಷನ್ ಇಲ್ಲ ಸರ್. ಎಕ್ಸ್ಕ್ಲೂಡಿಂಗ್ ಮಾಡಿ ಓದಿ ಜಮೀನು ಅಲ್ಲ ಸರ್ ಮಾಡ್ರಿ ನಮ್ದು ಅದ ಏನೋ ಅಬ್ಜೆಕ್ಷನ್ ಇಲ್ಲ ಸರ್. ನಾ ಅವಾಗಾದ್ರೆ ಹೇಳಿ ಸರ್ ಇವ್ರಿಗೆ ನಾನು ರಿಪೋರ್ಟ್ ಬಂದ ಈಗ ಗರ್ಸ್ ಹಾಕಿದ್ರಿ ಸರ್ ಕಡಿ ಹಾಕ್ಬೇಡ್ರಿ ಸರ್ ಮಾಡ್ಬಿಡ್ರಿ ನಿಮ್ದು ಒಂದು ವರದಿ ಬಂದ ಮೇಲೆ ಮಾಡ್ಕೊರಿ ಅಂತ ಹೇಳಿನಿ ಸರ್. ಆದ್ರೂ ಅದನ್ನ ವ್ಯವಸ್ಥೆ ಮಾಡೋದು ನಮ್ಮ ತಕರಾಗಿರುತ್ತದೆ. ಆದಾಗ್ಯೂ ಊರಿನ ಹಿತದೃಷ್ಟಿಯಿಂದ ರೈತರ ಅನುಕೂಲಕ್ಕಾಗಿ ನಮ್ಮ ಜಮೀನಿನಲ್ಲಿ ಅರ್ಧ ರಸ್ತೆ ಇದ್ದು ಅರ್ಧ ರಸ್ತೆ ನಮ್ಮ ಊರೊಳಗ ಇನ್ನು ಅರ್ಧ ಅವ್ರ ಹಂಗ ಮಾಡ್ರಿ. ಕಾಂಪನ್ಸೇಷನ್ ಕೊಡ್ಲಿಲ್ಲ ಅಂದ್ರೆ ಈ ತರ ಮಾಡ್ರಿ. ಅಕಸ್ಮಾತ್ ಕಾಂಪನ್ಸೇಷನ್ ಕೊಡ್ತೀನಿ ಅಂದ್ರ ಪೂರ್ತಿ ನಮ್ಮ ಹೊಲದಾಗ ರೋಡ್ ಮಾಡಂತ ಈ ತರ ಬರ್ದ್ ಕೊಟ್ಟಿವಿ ಸರ್. ಅರ್ಧನೇ ಬರ್ದಿದಲ್ಲ, ಈಗ ಅರ್ಧನೇ ಅದ ಯಾವ ಸರ್ ಈಗ ಇರೋ ರಸ್ತೆ? ಹಾ ಸರ್ ಇಲ್ಲ ಸರ್ ಅರ್ಧ ಇಲ್ಲಿ ಬರ್ದು ಅವ್ರು ಕೂಡ ನಿಮ್ಗೆ ಲೆಟರ್ ಬರ್ರಿ ಅಂತ ಹೇಳಿದ್ರು. ನಾವು ಬಂದ ಏನ ಈಗೇನ ಬಂಡಿ ರಸ್ತೆ ಐತಲ್ಲ 12 ಫೂಟ್ನಾಗ ಅಡ್ಡಾಡಿ ನಾವೇನ್ ಬೇಡ ಅಂದಿಲ್ಲ. ಈಗ ಹಂಗೈತೆ ಹಂಗ 12 ಫೂಟ್ ಬರ್ಲಿ